Hello friends, welcome to my channel. This is Soumya. Friends, video start ಮಾಡೋದಕ್ಕೆ ಮೊದಲೇ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾರ್ಯಾರು ಮಾಡಿಲ್ಲ ಅವರೆಲ್ಲ ವಿಡಿಯೋ ಇಷ್ಟ ಲೈಕ್ ಕೊಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದು ಬಂದು ಕೊಳವೆಗಳು ಮತ್ತು ನೀರಿನ ತೊಟ್ಟಿ ಭಾಗ 2. ಸೊ ಭಾಗವನ್ನು ನಾನು ಆಲ್ರೆಡಿ ಮಾಡಿ ವಿಡಿಯೋ ಹಾಕಿದ್ದೀನಿ, ನೋಡದಿರೋ ನೋಡ್ಕೊಂಡು ಬನ್ನಿ. ಇದು ಬಂದು ಕೆಲವೊಂದು ಕ್ವಶನ್ಸ್ಗಳು ಟ್ರಿಕ್ಕಿ ಇದೆ, ಸ್ವಲ್ಪ ಟ್ವಿಸ್ಟ್ ಇದೆ, ಎಕ್ಸಾಮ್ಸಲ್ಲಿ ಕೇಳುವಂಥ ಮೋಸ್ಟಬಲ್ ಕ್ವಶನ್ಸ್ಗಳು. ಹಾಗಾಗಿ ನಾನು ಆ ಕ್ವಶನ್ಸ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡಿ, 12 ಪಂಪ್ಗಳು ದಿನಕ್ಕೆ 6 ಗಂಟೆಗಳಂತೆ ಕೆಲಸ ಮಾಡಿ ಒಂದು ಟ್ಯಾಂಕನ್ನು 15 ದಿನಗಳಲ್ಲಿ ಖಾಲಿ ಮಾಡಿದ್ದಾರೆ. ಎಷ್ಟು ಪಂಪ್ಗಳು ದಿನಕ್ಕೆ 9 ಗಂಟೆಗಳಂತೆ ಕೆಲಸ ಮಾಡಿ 12 ದಿನದಲ್ಲಿ ಅದೇ ಟ್ಯಾಂಕನ್ನು ಖಾಲಿ ಮಾಡಬಹುದು ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಇದಕ್ಕೂ ಮೊದಲು ನಾನು ಒಂದು ವಿಡಿಯೋ ಹಾಕಿದೆ, ಯಾವುದಂತ ಕೆಲಸ ಸಮಯಕ್ಕೆ ಸಂಬಂಧಪಟ್ಟಂತೆ. ಅದೇ ಟ್ರಿಕ್ನ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ನಾವು. ನೋಡಿ, ಫಸ್ಟಿಗೆ ನಾವು ಏನು ಬರ್ಕೋಬೇಕಂತ ಅಂದರೆ ಎಷ್ಟು ಜನ ಅಥವಾ ಎಷ್ಟು ಪಂಪ್ ಅಂತ ಬರ್ಕೋಬೇಕು, ಜನ ಅಥವಾ ಪಂಪ್. ಸೊ ಇಲ್ಲಿ ಪಂಪ್ ಇರೋದನ್ನ ನಾನು ಪಂಪ್ ಅಂತ ಹಾಕೊಳ್ತೀನಿ. ನೆಕ್ಸ್ಟು ಕೆಲಸ ಎಷ್ಟು ಅಂತ ಹಾಕೋಬೇಕಾಗುತ್ತೆ. ನೆಕ್ಸ್ಟು ದಿನಗಳು. ಓಕೆನಾ? ಪಂಪ್ ಎಷ್ಟಿದೆ ಇಲ್ಲಿ? 12 ಇದೆ. ಸೊ ಇದರ ಪಂಪ್ ಎಷ್ಟಿದೆ ಕಂಡುಹಿಡಿಬೇಕು ನಾವು. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಕೆಲಸ ಎಷ್ಟು? 1 ಟ್ಯಾಂಕು. ಇಲ್ಲೂ ಸಹ 1 ಟ್ಯಾಂಕು, ಇಲ್ಲೂ ಸಹ ಅದೇ ಟ್ಯಾಂಕು 1. ಸೊ ಹಾಗಾಗಿ 1 ಅಂತ ಹಾಕೊಳ್ತೀನಿ. ದಿನಗಳು ಅಂತ ಕೇಳಿದಾಗ ನಮಗೆ ಇಲ್ಲಿ ಫ್ರೆಂಡ್ಸ್ ನೋಡಿ, 6 ಗಂಟೆಯಿಂದ 15 ದಿನ ಅಂತ ಹೇಳಿದ್ದಾರೆ. ಸೊ 15 ದಿನ ಇಂಟು 6 ಅಂದರೆ 15 90 ಗಂಟೆಗಳು. ಸರಿನಾ? ಮತ್ತು ಇದು ಬಂದು 9 ಗಂಟೆ ಎಷ್ಟು ದಿನ? 12 ದಿನ ಅಂದರೆ 12 9 108 ಗಂಟೆಗಳು. ಓಕೆ ಫ್ರೆಂಡ್ಸ್, ನೋಡಿ, ಈಗ ಇದಕ್ಕೆ ನಾವು ಈ ಒಂದು ಟ್ರಿಕ್ನ ಯೂಸ್ ಮಾಡ್ತೀವಿ ಮತ್ತು ಇದನ್ನು ಮಲ್ಟಿಪ್ಲೈ ಮಾಡ್ತೀವಿ. ಸೊ ಅಂತ ಅಂದರೆ ನಮಗೆ ನೋಡಿ, x ಇಂಟು 1 ಇಂಟು 108, x ಇಂಟು 1 ಇಂಟು 108 ಈಕ್ವಲ್ಸ್ 12 ಇಂಟು 1 ಇಂಟು 90, 12 ಇಂಟು 1 ಇಂಟು 90. ಓಕೆ ಫ್ರೆಂಡ್ಸ್, x ಈಸ್ ಈಕ್ವಲ್ ಟು 12 9 108 ಆಗುತ್ತೆ. ಸೊ ಡಿವೈಡ್ ಬೈ 108, 108. ಸೊ 108 1 108 10. ಸೊ x ಈಸ್ ಈಕ್ವಲ್ ಟು 10 ಪೈಪುಗಳು. ಸೊ ಆನ್ಸರ್ ಈಸ್ 10. ಸೊ ನೆಕ್ಸ್ಟ್ ಫ್ರೆಂಡ್ಸ್, ಎರಡನೇ ಕ್ವಶನ್ ನೋಡಿ. ಒಂದು ಕೊಳವೆಯು ಒಂದು ಟ್ಯಾಂಕನ್ನು 6 ಗಂಟೆಗಳಲ್ಲಿ ತುಂಬುತ್ತದೆ. ಆ ಟ್ಯಾಂಕ್ ಅರ್ಧ ತುಂಬಿದ ತಕ್ಷಣವೇ ಮೊದಲ ಕೊಳವೆಯಷ್ಟೇ ಸಾಮರ್ಥ್ಯ ಹೊಂದಿರುವ 3 ಕೊಳವೆಗಳು ಕೆಲಸ ಆರಂಭಿಸುತ್ತವೆ. ಹಾಗಾದರೆ ಆ ಟ್ಯಾಂಕ್ ಸಂಪೂರ್ಣ ತುಂಬಲು ಬೇಕಾಗುವ ಸಮಯವೆಷ್ಟು ಅಂತ ಕ್ವಶನ್ ಇದೆ. ಫ್ರೆಂಡ್ಸ್ ನೋಡಿ, ಒಂದು ಕೊಳವೆ ಇಲ್ಲಿ ಅಂತ ಅಂದಾಗ ಒಂದು ಕೊಳವೆ ಒಂದು ಟ್ಯಾಂಕನ್ನು ತುಂಬೋದಕ್ಕೆ 6 ಗಂಟೆ ಟೈಮ್ ತೊಗೊಳುತ್ತಂತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಆ ಟ್ಯಾಂಕ್ ಅರ್ಧ ತುಂಬಿದ ತಕ್ಷಣವೇ ಮೊದಲ ಕೊಳವೆಯಷ್ಟೇ ಸಾಮರ್ಥ್ಯ ಹೊಂದಿರುವ 3 ಕೊಳವೆಗಳು ಏನು ಮಾಡ್ತವೆ, ಇಲ್ಲಿ ಕೆಲಸನ ಶುರು ಮಾಡ್ಕೋತವೆ. ಹಾಗಾದರೆ ಆ ಟ್ಯಾಂಕ್ನ ಸಂಪೂರ್ಣವಾಗಿ ತುಂಬೋದಕ್ಕೆ ಎಷ್ಟು ಸಮಯ ಬೇಕು ಅಂತ ಇಲ್ಲಿ ಕ್ವಶನ್ ಇದೆ. ಸೊ ನೋಡಿ, ಇಲ್ಲಿ ಒಂದು ಟ್ಯಾಂಕಲ್ಲಿ 6 ಗಂಟೆಗಳಲ್ಲಿ ಅರ್ಧ ಅಂದರೆ 3 ಗಂಟೆ ಟೈಮು. ಸೊ ಏನು ಮಾಡುತ್ತೆ, ಫಸ್ಟ್ ಒನ್ ನಾನು ಎ ಅಂತ ತೊಗೊಳ್ತೀನಿ. ಸೊ ಏನು ಎ ಇದಿದೆ, ಸೊ ಅದೇನು ಮಾಡುತ್ತೆ, 3 ಗಂಟೆ ಕೆಲಸ ಮಾಡುತ್ತೆ ಅಲ್ವಾ? ನೋಡಿ, ಆ ಟ್ಯಾಂಕ್ ಅರ್ಧ ತುಂಬಿದ ತಕ್ಷಣ ಅಂದರೆ 6 ಗಂಟೆಯಲ್ಲಿ ಅರ್ಧ ತುಂಬಿಸೋದಕ್ಕೆ ಎಷ್ಟು ಗಂಟೆ ಬೇಕು? 3 ಗಂಟೆ ಬೇಕು. ಸೊ 3 ಗಂಟೆ ತೊಗೊಳ್ತೀನಿ. ನೆಕ್ಸ್ಟ್ ಇನ್ನು 3 ಗಂಟೆ ಟೈಮ್ ಏನಿದೆ, ಸೊ ಅದೇನು ಮಾಡುತ್ತೆ, ತಕ್ಷಣ ಕೊಳವೆ ಎಷ್ಟೇ ಸಾಮರ್ಥ್ಯ ಅಂದ್ರೆ 3 ಕೊಳವೆ ಪ್ಲಸ್ ಎ ಜೊತೆಗೆ 3 ಕೊಳವೆ ಸೇರಿಕೊಳ್ಳುತ್ತೆ. ಸರಿನಾ? ಸೊ ಈ 3 ಕೊಳವೆಗಳು 3 ಪೈಪುಗಳು ಸೇರಿ ಇದು ಮತ್ತು ಇದು ಎಲ್ಲ ಟೋಟಲಾಗಿ ಸೇರಿ ಎಷ್ಟು ಟೈಮ್ನ ತೊಗೊಳುತ್ತೆ ಅಂತ ಕೇಳಿದರೆ, ಸೊ ಎ ಆಲ್ರೆಡಿ 3 ಗಂಟೆ ತೊಗೊಂಡಿದೆ ಅರ್ಧ ತುಂಬೋದಕ್ಕೆ. ಇನ್ನು ಅರ್ಧ ತುಂಬೋದಕ್ಕೆ ಎಷ್ಟು ತೊಗೊಳುತ್ತೆ ಅಂತ ಕೇಳಿದ್ದಾರೆ ಕ್ವಶನ್ಸು. ಸೊ ಹಾಗಾದರೆ ಈಗ ಇಷ್ಟೇ ಸಾಮರ್ಥ್ಯನ ಈ 3 ಸಹ ಹೊಂದಿದೆ ಅಲ್ವಾ? ನೋಡಿ, ಅದೇ ಸಾಮರ್ಥ್ಯವನ್ನು ಹೊಂದಿದ ಕೊಳವೆಯಷ್ಟೇ ಸಾಮರ್ಥ್ಯ ಹೊಂದಿರೋ 3 ಪೈಪುಗಳು ಅಂತ ಅಂದಾಗ 4 ಆಯಿತು. ಸೊ ಇನ್ನು ಅರ್ಧ ಟ್ಯಾಂಕ್ನ ತುಂಬೋದಕ್ಕೆ ಸೇಮ್ ಏನು ಮಾಡುತ್ತೆ, ಈ 4 ಸಹ 3 ಗಂಟೆಯಿಂದನೇ ತೊಗೊಳುತ್ತೆ. ಅಂದರೆ ಅರ್ಧ ತುಂಬೋದಕ್ಕೆ 3 ಗಂಟೆ ಆದರೆ ಇನ್ನು ಅರ್ಧ ತುಂಬೋದಕ್ಕೆ 4ರಿಂದ ಎಷ್ಟಾಗುತ್ತೆ, 3 ಅವರ್ ಆಗುತ್ತೆ. ಸೊ ಅಂದರೆ 3 ಅವರ್ಗೆ ಎಷ್ಟು ನಿಮಿಷ ಆಯಿತು? 6 3 18 ಆಯಿತು, 180 ನಿಮಿಷ ಆಯಿತು. ಸೊ ಇಲ್ಲಿ ನೋಡಿ, 3 ಗಂಟೆ ಇದಾಗೆ ಇರಲಿ. ಸೊ ಇಲ್ಲೇನಾಗುತ್ತೆ ನಮಗೆ 4 ಅಂದರೆ ಈ 3 ಕೊಳವೆ ಪ್ಲಸ್ ಇದೊಂದು 4 ಸೇರಿ 3 ಅವರು. ಇದು ಅರ್ಧ ಟ್ಯಾಂಕ್ನ ತುಂಬೋದಕ್ಕೆ 3 ಅವರ್ ತಗೊಳುತ್ತೆ. ಈ 3 ಸೇರಿ 3 ಅವರಲ್ಲಿ ಇನ್ನು ಎಷ್ಟು ಅಂದರೆ 4 ಸೇರಿ ಇದನ್ನು ಎಷ್ಟು ಬೇಗ ಮುಗಿಸುತ್ತೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ 4 4 4 4 24, ಸಾರಿ 4 4 16, 2 ಉಳಿದು 4 5 20. ಸೊ 45 ನಿಮಿಷ ಆಯಿತು. ಅಂದರೆ ಒಂದನೇ ಅರ್ಧ ಟ್ಯಾಂಕ್ನ ತುಂಬೋದಕ್ಕೆ 3 ಅವರ್ ತೊಗೊಳುತ್ತೆ. ಇನ್ನು ಅರ್ಧ ಟ್ಯಾಂಕ್ನ ತುಂಬೋದಕ್ಕೆ 4 ಸೇರಿ 45 ನಿಮಿಷ ತೊಗೊಳುತ್ತೆ. ಸೊ ಹಾಗಾಗಿ
ಈ 3 + 45 ನಿಮಿಷ ಇದು 3 ಗಂಟೆ, ಇದು 45 ನಿಮಿಷ. ಸೊ ಹಾಗಾಗಿ 3.45 ಗಂಟೆಗಳು. ಸೊ ಅರ್ಥ ಆಗಿಲ್ಲ ಅಂದರೆ ನೋಡಿ, ಇಲ್ಲಿ ಒಂದು ಟ್ಯಾಂಕನ್ನು 6 ಗಂಟೆಗಳಲ್ಲಿ ತುಂಬುತ್ತದೆ ಅಂತ ಹೇಳಿದ್ದಾರೆ. ಸೊ ಅರ್ಧ ತುಂಬಿದ ತಕ್ಷಣ ಅಂದರೆ 6 ಗಂಟೆಯಲ್ಲಿ ಒಂದು ಟ್ಯಾಂಕ್ನ ತುಂಬಿದ್ರೆ ಅರ್ಧ ಟ್ಯಾಂಕ್ನ ತುಂಬೋದಕ್ಕೆ 3 ಗಂಟೆ ಆಯಿತು. ಇನ್ನು ಅರ್ಧ ಟ್ಯಾಂಕ್ನ ತುಂಬೋದಕ್ಕೆ 4 ಸಹ ಸೇರಿಕೊಂಡು ಎಷ್ಟು ತೊಗೊಳ್ತೇವೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇನ್ನು 3 ಗಂಟೆಯಲ್ಲಿ 3 ಗಂಟೆ ಏನಿದೆ ಸೊ ಅದನ್ನು 4ರಿಂದ ಡಿವೈಡ್ ಮಾಡಿಕೊಂಡಾಗ ಸೊ ಇನ್ನು ಅರ್ಧ ತುಂಬಿಕೊಳ್ಳುತ್ತೆ 4 ಸೇರಿಸಿ. ಸೊ ಹಾಗಾಗಿ ಇದನ್ನು ನಾವು 3ನ ಡಿವೈಡ್ ಮಾಡೋಕ್ಕಾಗಲ್ಲ, ಇದು ಫ್ರ್ಯಾಕ್ಷನ್ ಹೋಗುತ್ತೆ. ಅದಕ್ಕೋಸ್ಕರ ನಾವು ನಿಮಿಷಕ್ಕೆ ಕನ್ವರ್ಟ್ ಮಾಡಿಕೊಂಡು 45 ನಿಮಿಷ ಆಯಿತು. ಸೊ ಅಂತ ಅಂದರೆ 4 ಸೇರಿ 45 ನಿಮಿಷಕ್ಕೆ ಅದನ್ನು ಫಿನಿಷ್ ಮಾಡ್ತೇವೆ. ಅಂದರೆ ಅರ್ಧ ಟ್ಯಾಂಕ್ನ 45 ನಿಮಿಷ ಫಿನಿಷ್ ಮಾಡುತ್ತೆ. ಇನ್ನು ಅರ್ಧ ಟ್ಯಾಂಕ್ನ ಈ ಎ ಅಂತಕ್ಕಂಥದ್ದು 3 ಗಂಟೆಯಲ್ಲಿ ಫಿನಿಷ್ ಮಾಡಿರುತ್ತೆ. ಟೋಟಲಾಗಿ 3 ಗಂಟೆ 45 ನಿಮಿಷ ಆಗುತ್ತೆ.